ಇವಾಗ ಟೈಮ್ ಬಂದು 12 ಗಂಟೆ ಆಗ್ತಾ ಇದೆ. ಎಲ್ಲರೂ ಫುಡ್ ಬ್ಲಾಗ್ ನ ನೀವು ಮಾರ್ನಿಂಗ್ ಮಾಡೋದ್ ನೋಡಿದಿರಾ, ಬಟ್ ನಾನಿವತ್ತು ಸ್ಪೆಷಲ್ ಆಗಿ ನೈಟ್ ಏನೇನ್ ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ. ಏನೋ ಮಾಡ್ಬೇಕಂತ ಬಂದ್ವಿ, ಬೇಗ ಬಂದ್ವಿ, 12:30 ಅಷ್ಟರೆಲ್ಲ ಬಂದಿದೀವಿ. ಟೇಸ್ಟ್ ಮಾಡೋಣ. ಮುಚ್ಕೊಂಡು ಶವರ್ಮ ತಿನ್ಬೇಕಿತ್ತಲ್ಲ ನಾವು. ಕಮ್ನಳ್ಳಿ ನಂಬ್ಕೊಂಡು ಊಟ ಮಾಡದೆ ಬಂದಿದ್ದೆ. ಫುಲ್ ಚಾಕ್ಲೇಟ್ ಸಿರಪ್ ಬಟ್ ಎಣ್ಣೆಲೆ ಕರ್ದು ಬಿಟ್ಟು ಏರಿಯಾ ಒಳಗಡೆ ನೀರೇ ಸಿಗ್ತಲ್ಲ, ಊಟ ಸಿಗುತ್ತಾ? ಸೊ ಇವತ್ತಿನ ಚಾಲೆಂಜ್ ಬಂದು ಪ್ರತಿ ಗಂಟೆನೂ ನಾನು ಒಂದೊಂದು ಫುಡ್ ನ ಟ್ರೈ ಮಾಡ್ತಾ ಇರ್ಬೇಕು. ನನ್ಗೂ ಗೊತ್ತಿಲ್ಲ ಎಲ್ಲಿ ಏನ್ ಸಿಗುತ್ತೆ ಅಂತ, ಸುಮ್ನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಸ್ಪಾಟ್ ಬಂದಿರೋದೇ ಹನುಮಾನ್ ಟೀ ಹೌಸ್ ಅಂತ. ಸೊ ಈ ಒಂದ್ ಜಾಗದಲ್ಲಿ ಸ್ಪೆಷಲ್ ಗುಲ್ಕನ್ ಮತ್ತೆ ಬನ್ ಸಿಗುತ್ತಂತೆ. ಗುಲ್ಕನ್ ಮತ್ತೆ ಬಲ್ಲಲ್ಲ, ಬನ್ ಗುಲ್ಕನ್ ಸ್ಪೆಷಲ್ ಗುಲ್ಕನ್ ಬನ್ ಸಿಗುತ್ತಂತೆ. ಸೊ ನೋಡೋಣ ಇದು ವರ್ತಾ ಇಲ್ವಾ ಅಂತ. ಬೇಗ ಹೋಗಿ ತಗೊಂಡ್ಬರ್ತೀನಿ ಬನ್ನಿ. ಗುಲ್ಕನ್ ಬನ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ನೀವು ಸ್ಪೆಷಲ್ ಕೇಳಿದ್ರೆ ಅದಕ್ಕೆ ಚಾಕ್ಲೇಟ್ ಸಿರಪ್ ಮತ್ತೆ ಕ್ಯಾರಮಲ್ ಹಾಕ್ಬಿಟ್ಟು ಕೊಡ್ತಾರೆ ಅಷ್ಟೇ. ಇದೇ ನೋಡಿ ಸ್ಪೆಷಲ್ ಕ್ರೀಮ್ ಬನ್, ಸಾರಿ ಗುಲ್ಕನ್ ಬನ್. ಫುಲ್ ಚಾಕ್ಲೇಟ್ ಸಿರಪ್ ಅದು ಇದು ಎಲ್ಲ ಫುಲ್ ಲೋಡೆಡ್, ಶುಗರ್ ಲೋಡೆಡ್. ಇವತ್ತು ಶುಗರ್ ಸ್ಪೈಕ್ ಆಗೋದ್ ಗ್ಯಾರಂಟಿ ನನ್ಗೆ. ಅದಕ್ಕೆ ನಾನು ಊಟ ಮಾಡಿಲ್ಲ, ಬರೀ ಚಿಕನ್ ತಿನ್ಕೊಂಡ್ ಬಂದಿದ್ದೀನಿ. ಸೊ ಟೇಸ್ಟ್ ಮಾಡೋಣ. ಇದು ಪ್ರೈಸ್ ಬಂದು 50 rupees. ಲೆಟ್ಸ್ ಟೇಸ್ಟ್ ಇಟ್. ಓಕೆ, ಬಟ್ ಆ ಲೆವೆಲ್ಗೆ ಏನಿಲ್ಲ, ಟ್ರೈ ಮಾಡ್ಬೋದು ಅಷ್ಟೇ. ಜಾಸ್ತಿ ತಿನ್ನಕ್ ಆಗಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಬರೀ ಶುಗರ್, ಎಲ್ಲ ಬರೀ ಚಾಕ್ಲೇಟು, ಜಾಮು, ಎಲ್ಲಾ ತರ ಜಾಮು, ಎಲ್ಲಾ ತರ ಫ್ಲೇವರ್ಸ್ ಜಾಮು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಜಾಸ್ತಿ ತಿನ್ನಕ್ ಆಗಲ್ಲ. ಇನ್ನೆಲ್ಲ ನಮ್ಮ ಹುಡುಗನಿಗೆ ತಿನ್ನಿಸ್ತೀನಿ. ಹೆಂಗೈತೆ? ಮಸ್ತ್ ಆಗಿದೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಈ ವರ್ಲ್ಡ್ ಅಲ್ಲಿ ಸ್ವೀಟ್ ಇಷ್ಟ ಯಾರು ಇಲ್ಲ, ಎಲ್ಲ ತಿನ್ನೋದೇ ನಾವು. ಗುಲ್ಕನ್ ಚೆನ್ನಾಗೈತೆ ಆಕ್ಚುಲಿ. ಒನ್ ಟೈಮ್ ಟೇಸ್ಟ್ ಮಾಡಕ್ಕೆ ಆರಾಮಾಗಿ ಬರ್ಬೋದು. ಲೈಕ್ ಮೇ ಬಿ 3 ಗಂಟೆವರೆಗೂ ಓಪನ್ ಇರುತ್ತೆ. ಇದು 4 o'clock ವರೆಗೂ ಓಪನ್ ಇರುತ್ತೆ. ಯಾರು ಇಲ್ಲಿ ಮಡಿವಾಳ ರೂಟ್ ಟ್ರಾವೆಲ್ ಮಾಡೋರು ಬರ್ಬೋದು ಆರಾಮಾಗಿ. ಇಲ್ಲಿ ಆಂಜನೇಯ ಟೆಂಪಲ್ ಪಕ್ಕದಲ್ಲೇ ಇದೆ. ಸೊ ಇವಾಗ ಒಂದ್ ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದೀವಿ. ಇದನ್ನ ಮುಂಚೆನೆ ಹುಡುಕ್ ಮಡಗಿದೀವಿ ಆಕ್ಚುಲಿ. ಇದೊಂದು ಮಾತ್ರ 2 ಗಂಟೆಯಿಂದ ಏನೇನ್ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದನ್ನ ಆಲ್ರೆಡಿ ನೋಡಿಟ್ಟಿದೀವಿ. ಯಾವ್ದೋ ರೀಲ್ಸ್ ಅಲ್ಲಿ ಬಂದಿತ್ತು. ಫಸ್ಟ್ ಅಲ್ಲಿಗೆ ಹೋಗೋಣ, ನ್ಯಾಷನಲ್ ಕಾಲೇಜ್ ಹತ್ರ. ಇವನ್ ಯಾರೋ ಹೆವಿ ಡ್ರೈವರ್ ಅನ್ಸುತ್ತೆ. ನುಕ್ಸ್ಪಾರ್ತ್ ಕಡೆ ಎಲ್ಲ ನುಕ್ಸ್ಬಿಟ್ಟಿದ್ದಾನೆ. ಮೀಟರ್ ಬೇಕು, ಮೀಟರ್. ಈ ಬಿರಿಯಾನಿ ತಿನ್ನಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋದೆ. ನೋಡಿದ್ರೆ ಅಲ್ಲಿ ಬಿರಿಯಾನಿನೇ ಖಾಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಬ್ಯಾಡ್ ಲಕ್, 1 to 2 slot ಗೆ ಈ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಇಟ್ಟಿದ್ವಿ. ಫುಲ್ ವೈರಲ್ ಆಗಿತ್ತು, ಸಕ್ಕತ್ತಾಗಿದೆಯಂತೆ. ಬಟ್ ಖಾಲಿ ಆಗೋಗಿದೆ ಅಂತ ಪಾಪ ಅವರು ನಮ್ಮ ಹುಡುಗ ಮಾಡಿ ಡವ್ಗೆ ಇದೊಂದು ಫ್ರೀಯಾಗಿ ವಾಟರ್ ಬಾಟ್ಲ್ ಕೊಟ್ರು. ಸೊ ಈ ಸ್ಲಾಟ್ಗೆ ಬೇರೆ ಏನು ತಿನ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ, ಯಾಕಂದ್ರೆ ಟೇಸ್ಟ್ ಸಕ್ಕತ್ತಾಗಿದೆ ಅಂತೆ. ಅದಕ್ಕೆ ನಾಳೆ ಮತ್ತೆ 1 ಗಂಟೆಗೆ ಇಲ್ಲಿಗೆ ಬಂದು ಟೇಸ್ಟ್ ಮಾಡಿ ವಿಡಿಯೋ ಹಾಕ್ತೀನಿ. ನೆನ್ನೆ ಮಿಸ್ ಆಯ್ತು, ಬಟ್ ಇವತ್ತು ಮಿಸ್ ಆಗ್ಬಾರ್ದು ಅಂತ 12 ಗಂಟೆಗೆ ಬಂದಿದ್ದೀನಿ. ಅವಾಗ ತಾನೇ ಬಿಸಿ ಬಿಸಿ ಬಿರಿಯಾನಿ ಅನ್ಬಾಕ್ಸ್ ಮಾಡ್ತಾ ಇದ್ರು. ಸೊ ಫೈನಲಿ ನಿನ್ನೆ ಸಿಗ್ಲಿಲ್ಲ, ಬಟ್ ಇವತ್ತು ಸ್ವಲ್ಪ ಬೇಗ ಬಂದ್ವಿ. 12:30 ಅಷ್ಟರೆಲ್ಲ ಬಂದಿದೀವಿ. ಬಿಸಿ ಬಿಸಿ ನೋಡಿ, ಹಂಗೆ ಇದ್ ನೋಡ್ತಾ ಇದ್ರೆ ಒಂಥರ ಟೆಂಪ್ಟ್ ಆಯ್ತಾ ಇದ್ ನನಗೆ. ಸೀರಿಯಸ್ಲಿ ಮೇಲ್ಗಡೆ ಫ್ರೈಡ್ ಆನಿಸ್ ಇದ್ರಲ್ಲಿ ಮೇನ್ ಅಂತೆ, ಏನೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾಡೋಣ. ನಾನು ತುಂಬಾ ಕಡೆ ಹೈದರಾಬಾದ್ ಬಿರಿಯಾನಿ ತಿಂದಿದ್ದೀನಿ. ಷಣ್ಮುಖ ಬಿರಿಯಾನಿ ನನ್ನ ಫೇವರೇಟ್ ಅನ್ನೋದು ಎಲ್ಲರಿಗೂ ಗೊತ್ತು. ನೋಡೋಣ ಅದನ್ನ ಬೀಟ್ ಮಾಡ್ತಾ ಇದ್ದು ಅಂತ, ಬಟ್ ಸ್ವಲ್ಪ ಆಯಿಲಿ ಆಯ್ತು. ಫೈನ್, ನೋಡೋಣ. ವಾವ್, ಸೀರಿಯಸ್ಲಿ ವರ್ತು. ಸೊ 1 ಗಂಟೆವರೆಗೂ ಓಪನ್ ಇರುತ್ತೆ ಇದು, ನೀವು ಬಂದು ತಿನ್ಬೋದು. ಸೊ ನಾನಂತೂ 10ಗೆ 9 ಕೊಡ್ತೀನಿ, ಬಿಕಾಸ್ ಆಯಿಲ್ ಇರೋದ್ರಿಂದ 1 ಪಾಯಿಂಟ್ ಕಟ್ಟು. ಬಟ್ ಸಕ್ಕತ್ತಾಗಿದೆ ಮಾತ್ರ. ನೆನ್ನೆ ಮಿಸ್ ಆಯ್ತು, ಬಟ್ ಇವತ್ತು ಬಂದು ಈ ಟೈಮಲ್ಲಿ ಟ್ರೈ ಮಾಡೋದಕ್ಕೆ ವರ್ತು. ಬಂದೊಂದ್ಸರಿ ಟ್ರೈ ಮಾಡಿ. ಮಿಡ್ ನೈಟ್ ಅರೌಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಬರಬೇಕು, ಇಲ್ಲ ಗರ್ಲ್ ಬೆಸ್ಟಿ ಬಾಯ್ ಬೆಸ್ಟಿ ಜೊತೆ ಬರಬೇಕು ಅಂದ್ರೆ ಒಳ್ಳೆ ಸ್ಪಾಟ್. ಸೊ ಬಂದು ಟ್ರೈ ಮಾಡಿ. ಇದು ಸೆಕೆಂಡ್ ಪ್ಲೇಟ್ ತಿಂತಾರೆ ನಾನು ಇವಾಗ. ಮೊದಲನೇ ಪ್ಲೇಟ್ 1 ಪ್ಲೇಟ್ ಇರ್ಲಿ ನೋಡೋಣ ಅಂತ ತಗೊಂಡ್ವಿ, ಬಟ್ 1 ಪ್ಲೇಟ್ ಎಲ್ಲ ಸಾಲದೇ ಇಲ್ಲ. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಸೊ ಇವತ್ತು ಚೀಟ್ ಮೀಲ್ ಆಗೋಯ್ತಿದ್ ನಂದು. ಸೊ ನಾಳೆಯಿಂದ ನೀಟಾಗಿ ಡಯಟ್ ಮಾಡೋಣ. ಇವಾಗ ನೆನ್ನೆ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಬೇರೆನೆಲ್ಲ ಟ್ರೈ ಮಾಡೋಣ. ಇವಾಗ ಡೈರೆಕ್ಟ್ ಕಮ್ನಳ್ಳಿ ಫುಡ್ ಸ್ಟ್ರೀಟ್ ಹೋಗೋಣ. ಕಮ್ನಳ್ಳಿ ಫುಡ್ ಸ್ಟ್ರೀಟ್ ಏನ್ ಸಿಗುತ್ತೆ ನೋಡೋಣ. 2 o'clock to 3 o'clock ಸ್ಲಾಟ್ ಅಲ್ಲಿ ಏನ್ ಸಿಗುತ್ತೆ ಅಂತ ಚೆಕ್ ಮಾಡೋಣ. ನೈಟ್ 1:15 ಕಮರ್ಷಿಯಲ್ ಸ್ಟ್ರೀಟ್ ಒಂದ್ ನರ್ಪಳೆನೂ ಕಾಣ್ತಾ ಇಲ್ಲ. ಜನಕ್ಕಿಂತ ಜಾಸ್ತಿ ನಾಯಿಗಳೇ ಇದಾವೆ ಅನ್ಸುತ್ತೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇದೇ ನೋಡಿ ವಿರಾಟ್ ಕೊಹ್ಲಿಗೆ ತುಂಬಾ ಇಷ್ಟವಾದ ಬೇಕ್ರಿ, ಥಾಮಸ್ ಬೇಕ್ರಿ ಅಂತ. ಈ ಬೇಕ್ರಿನಲ್ಲಿ ಅವ್ರಿಗೆ ಪನ್ನೀರ್ ಪಫ್ ಅಂದ್ರೆ ತುಂಬಾ ಇಷ್ಟ ಅಂತೆ. ನೀವ್ಯಾರು ಟ್ರೈ ಮಾಡಿದ್ರೆ ಕಮೆಂಟ್ ನಲ್ಲಿ ಹಾಕಿ. ಈ ಬೇಕ್ರಿಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಇದು 9:30ಗೆ ಕ್ಲೋಸ್ ಆಗೋಗುತ್ತೆ. ಅದಕ್ಕೆ ಇದು ಮಾಡಕ್ ಆಗಲ್ಲ. ಸೊ ಇದಕ್ಕೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡೋಣ. ಬೆಸ್ಟ್ ಬೇಕ್ರೀಸ್, ಬೆಸ್ಟ್ ಬೇಕ್ರಿ ಐಟಮ್ಸ್ ಇನ್ ಬೆಂಗಳೂರು ಅಂತ. ನಡ್ರಿ ಕಮ್ನಳ್ಳಿಗೆ ಹೋಗೋಣ. ಸೊ ಆಕ್ಚುಲಿ ನಮ್ ಏರಿಯಾ ಬಿಟ್ಟು, ಅದು ನಮ್ BTM ಬಿಟ್ಟು ಕಮ್ನಳ್ಳಿಗೆ ಅಂತ ಬಂದ್ವಿ. ನೋಡಿದ್ರೆ ಎಲ್ಲ ಖಾಲಿ. ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ? 1 AM ಬಿರಿಯಾನಿ, 2 AM ಬಿರಿಯಾನಿ, 3 AM ಬಿರಿಯಾನಿ. 1:15 ಟೈಮಿಗೆ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಬರೀ 1:15 ಆಗ್ತಾ ಇದೆ, ಬಟ್ ಎಲ್ಲ ಖಾಲಿ ಹೊಡಿತಾ ಇದೆ. ಅಪ್ಪ ಅಲಾಮನ ನೋಡೋ, ಅಲಾಮನ ತೋರ್ಸೋ. ಓಹೋ ಓಕೆ, ಡೈರೆಕ್ಟ್ ಇವಾಗ ನಮ್ಮ ಏರಿಯಾಗೆ ಹೋಗೋಣ. ನಮ್ಮ ಏರಿಯಾದಲ್ಲೇ ಸಿಗೋದು. ಮಲ್ಲೂಸ್ಗೋಸ್ಕರ ಓಪನ್ ಮಾಡಿರ್ತಾರೆ ನಮ್ಮ ಏರಿಯಾದಲ್ಲಿ. ಚೇಟಾ
നിങ്ങൾക്ക് മലയാളം അറിയും ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್. ಬನ್ನಿ ಈಗ ಡೈರೆಕ್ಟ್ ನಮ್ಮ ಮೇರೆಗೆ ಹೋಗ್ಬಿಟ್ಟು ಸಿಗೋಣ. ചേട്ടാ ಹಿಂಗೆ ಸೀದಾ ನೆಡ್ಕೊಂಡು ಪೋಂಡು ಅಪೋಸಿಟ್ ಮಾರುತಿ ಬಾರುಂಡು ಮೊಕ್ಲಾರೆ ಕೊಡ್ಕೊಂಡು ಪಾಚ್ಕೊಂಡು. ಸೊ ಇವಾಗ ಟೈಮ್ ಬಂದು 1:55 ಆಗ್ತಾ ಇದೆ. ಸೊ ಕಮ್ನಳ್ಳಿ ನಿಜ ವೇಸ್ಟ್, ಏನು ಸಿಗ್ಲಿಲ್ಲ ಕಮ್ನಳ್ಳಿ, ಫುಲ್ ಖಾಲಿ ಕಮ್ನಳ್ಳಿ. ಸೊ ಇವಾಗ ಇಲ್ಲಿ ಯಾವ್ದೋ ಇದು ಡೊಮ್ಲೂರು ಇಂದ್ರಾನಗರ್ ಬಿಟ್ಟು ಡೊಮ್ಲೂರ್ ಬರುವಾಗ ಫ್ಲೇವರ್ ಕೆಳಗಡೆನೆ ಒಂದು ಕಾರ್ಟ್ ಇದೆ, ಬ್ರೆಡ್ ಆಮ್ಲೆಟ್ ಕಾರ್ಟ್, ಎಗ್ ರೈಸ್, ಬ್ರೆಡ್ ಆಮ್ಲೆಟ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ 5 ಗಂಟೆವರೆಗೂ ಓಪನ್ ಇರುತ್ತೆ ಇದು. ಸೊ ನೀವ್ ಯಾರು ಇಲ್ಲಿ ಬಂದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು ಹೊಟ್ಟೆ ತುಂಬಿಸ್ಕೊಳಕ್ಕೆ. ನಾನು ಕಮ್ನಳ್ಳಿ ನಂಬ್ಕೊಂಡು ಊಟ ಮಾಡದೆ ಬಂದಿದ್ದೆ, ಅಲ್ಲಿ ಬಿರಿಯಾನಿನೂ ಸಿಗ್ಲಿಲ್ಲ ಇವತ್ತು, ಈ ಕಮ್ನಳ್ಳಿಲೂ ಏನು ಸಿಗ್ಲಿಲ್ಲ, ಇದೇ ಗತಿ ಇವತ್ತು. ಓಕೆ, ಟೇಸ್ಟ್ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಓಕೆ ತಿನ್ಬೋದು. ಈಗ ನೆಕ್ಸ್ಟ್ ನಮ್ಮೇಲೆ ನಮ್ಮ ಕೋರಮಂಗಲ, VTM, ಜಯನಗರ, ನಮ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ಆಕ್ಚುಲಿ ಇವಾಗ ಟೈಮ್ ಬಂದು 2:40. ಸೊ ನಮ್ಮ ಏರಿಯಾದಲ್ಲಿ ಐಸ್ ಕ್ರೀಮ್ ಸಿಗುತ್ತೆ 2:40, 3-4 ಗಂಟೆ ಆದ್ರೂ ಸಿಗುತ್ತೆ ಇಲ್ಲಿ. ಐಸ್ ಕ್ರೀಮ್ ಜೊತೆ ಮ್ಯಾಗಿ, ಶವರ್ಮಾ, ಜ್ಯೂಸ್ ಏನ್ ಬೇಕಾದ್ರೂ ಸಿಗುತ್ತೆ. ಸೊ ಈ ಲೊಕೇಶನ್ ಬಂದು ಹಿಡನ್ ಸ್ಪಾಟ್. ಇಲ್ಲಿ ಕೆಳಗಡೆ ಹೋಗ್ಬೇಕು, ಕೆಳಗಡೆ ಹೋದ್ರೆ ಅಲ್ಲಿ ಜ್ಯೂಸ್ ಶಾಪ್ ಇದೆ. ಸೊ ಇಲ್ಲೇ ಇದು BTM ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು. ಈ ಜ್ಯೂಸ್ ಶಾಪ್ ನೇಮ್ ಏನು, ಐಸ್ ಕೆಫೆ ಅಂಡ್ ಲಸ್ಸಿ ಶಾಪ್ ಅಂತ ಇದು ನೇಮು. ಸೊ ನಿಮ್ ಗೂಗಲ್ ಹಾಕಿದ್ರೆ ಬರುತ್ತೆ. ಇದು ನಿಯರ್ ಬೇಗ ಸಿಟಿ ಬ್ಯಾಕ್ ಸೈಡ್ ಬರುತ್ತೆ. ಟೇಸ್ಟ್ ಮಾಡೋಣ. ತುಂಬಾ ದಿನ ಆಗೈತೆ ನಾನು ಐಸ್ ಕ್ರೀಮ್ ತಿಂದು, ಇವತ್ತೇ ತಿಂತಾ ಇರೋದು. ಎಷ್ಟೋ ವರ್ಷಗಳಾಗಿದ್ದು ನಾನು ಐಸ್ ಕ್ರೀಮ್ ತಿಂದು. ವಾವ್, ಅದರಲ್ಲೂ ಮಿಡ್ ನೈಟ್ ಅಲ್ಲಿ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ನಿಜ ಕಮ್ನಳ್ಳಿ ನನ್ನ ಡಿಸಪಾಯಿಂಟ್ ಮಾಡ್ಬಿಡ್ತು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ಏನಿಲ್ಲ, ಖಾಲಿ. ಕಮ್ನಳ್ಳಿಯವ್ರು ಯಾರು ನೋಡಿದ್ರೆ ಏನ್ ಸಿಗುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕಿ, ಎಲ್ಲಿ ಸಿಗುತ್ತೆ ಅನ್ನೋದು ಕಮೆಂಟ್ ಅಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಪಕ್ಕ ಟ್ರೈ ಮಾಡ್ತೀನಿ. ಅದು ನಮ್ಮ ಏರಿಯಾ ಅಲ್ವಾ, ಸೊ ಅದಕ್ಕೆ ನಂಗೆ ಏನು ಗೊತ್ತಿಲ್ಲ. ಸೊ ನಮ್ಮ ಏರಿಯಾಗೆ ಬಂದು ಹುಡ್ಕಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ನಮಗೂ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟ್ ಹೋಗೋಣ. ಇದನ್ನ ಮುಗಿಸ್ಬಿಡ್ತೀನಿ, ನಾನು ಜಾಸ್ತಿ ತಿನ್ನಲ್ಲ. ನಿಮ್ಮ ಹುಡುಗ ಕಾಯ್ತಾವನೆ ಮೆಲ್ಟ್ ಹೋಗುತ್ತೆ, ಅವ್ನು ಕೊಡ್ತೀನಿ ಫಸ್ಟ್. ಸೊ ಆಕ್ಚುಲಿ ಇಲ್ಲೊಂದು ಇರ್ಬೇಕಿತ್ತು ಪಾರ್ಟ್, ಬಿರಿಯಾನಿ ಸಿಕ್ತಿಲ್ಲಿ, ಬಟ್ ಅದು ಇಲ್ಲ ಇವತ್ತು. ಅದು ಖಾಲಿಯಾಗಿದೆ ಜೊತೆ ನನ್ನ ಟೈಮೇ ಸರಿ ಇಲ್ಲ. ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಆಕ್ಚುಲಿ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆದಲ್ಲಿ ಮಲಗಿದೆ ಪಾಪ. 3 ಗಂಟೆ ನೈಟ್ ಅಲ್ಲಿ ನಮ್ಮ ಪರಿಸ್ಥಿತಿ ನೋಡಿ. ಅದೇನೋ ಅಂತಾರಲ್ಲ, ಇರ್ನಾದ್ರೆ ಎಲ್ಗೋ ಇರೋ ಬಿಟ್ಕೊಂಡ್ರಂತ, ಹಂಗೆ. ಈಗ ಎಲ್ಲೂ ಸಿಗ್ತಾ ಇಲ್ಲ, ಇಲ್ಲಾಂದ್ರೆ ಅಲ್ಲೇ ಎಲ್ಲಾರು ತಿಂತಾ ಇದೆ. ಏನು ಮಾಡಕ್ಕಾಗಲ್ಲ, ಹೊಟ್ಟೆ ಸಿಕ್ಕಾಬಡಿ ಇದೆ. ಇದನ್ನ ನಂಬ್ಕೊಂಡು ನಾನು ಊಟನೂ ಮಾಡಿಲ್ಲ ನೈಟು. ಈಗ ಬೇಗ ತಿಂದು ಮುಗಿಸ್ಬಿಡ್ತೀನಿ. ಯಾವ ಪರಿಸ್ಥಿತಿ ಬಂತಂದ್ರೆ ಸೀರಿಯಸ್ ಆಗಿ ಹೊಟ್ಟೆ ಹಸ್ದಾಗ ಎಲ್ ಸಿಕ್ಕಿದ್ರು ತಿನ್ಬಿಡ್ತೀವಿ. ಈಗ ನೋಡಿ ಆರಾಮಾಗಿ ಯಾವ್ದೋ ಶಟರ್, ಯಾವ್ದೋ ಅಂಗಡಿ, ಅದು ಮುಂದೆ ಕಡೆ ಕುತ್ಕೊಂಡು ಆರ್ಡರ್ ಮಾಡ್ಕೊಂಡು ತಿಂತಾ ಕೂತಿದೀವಿ. ವಿಡಿಯೋ ಏನೋ ಮಾಡ್ಬೇಕಂತ ಬಂದ್ವಿ, ಕಮ್ನಳ್ಳಿ ಕೈ ಕೊಟ್ಬಿಡ್ತು, ಕೋರಮಂಗಲ ಕೈ ಕೊಟ್ಬಿಡ್ತು. ಇನ್ನು ನಮ್ಮ ಏರಿಯಾಗ ಬಂದ್ರೆ ಬರೀ ಐಸ್ ಕ್ರೀಮ್ ಸಿಕ್ತು, ಮುಚ್ಕೊಂಡು ಶವರ್ಮಾ ತಿನ್ಬೇಕಿತ್ತಲ್ಲ ನಾವು. ಬರೀ ಐಸ್ ಕ್ರೀಮ್ ತಿನ್ಬಿಟ್ಟು ಬಂದ್ವಿ, ಹೊರಗಡೆ ಸಿಗತ್ತಂತ. ಆಗ್ಬೇಕು ನಮ್ಗೆ, ಇದೆಲ್ಲ ಆಗ್ಬೇಕು. ಸೊ ಅಟ್ಲೀಸ್ಟ್ ಇದ್ರಾರು ಸ್ವಿಗ್ಗಿಲಾರು ಒಂಚೂರು ಚೆನ್ನಾಗಿರೋ ಐಟಮ್ ಬಂದು ಟೇಸ್ಟ್ ಚೆನ್ನಾಗೈತೆ ಸ್ವಲ್ಪ. ಸೊ ಈಗ ಬೇಗ ತಿನ್ಬಿಟ್ಟು ಬೇರೆ ಲೊಕೇಶನ್ಸ್ ಹೋಗೋಣ. ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಿಮ್ಗೆ. ಇರ್ಬೇಕು ಅಂದ್ರೂ ಮೇನ್ ರೋಡ್ ಬರೋ ಹಂಗಾಗೈತೆ. ಏರಿಯಾ ಒಳಗಡೆ ನೀರೇ ಸಿಗ್ಲಿಲ್ಲ, ಇನ್ನು ಊಟ ಸಿಗತ್ತಾ? ಸೊ ಇವಾಗ ವೆಗಾ ಸಿಟಿ ಹತ್ರ ಒಂದು ಕಾರ್ಟ್ ಹಾಕ್ತಾರೆ, ಬಟ್ ಅವ್ರು 4 ಗಂಟೆ ಹಾಕ್ತಾರ 3:30 ಹಾಕ್ತಾರ ಗೊತ್ತಿಲ್ಲ. ಕೆಲವೊಂದ್ಸಲ ನೀರು ಅಮೃತ ತರ ಫೀಲ್ ಕೊಡುತ್ತೆ. ನೆಮ್ಮದಿ. ಓಕೆ, ಅದು ಸಿಗೋಣ ಬನ್ನಿ. ಸೊ ಇವಾಗ ಟೈಮ್ ಬಂದು 4:20. ಸೊ ಲಾಸ್ಟ್ ಸ್ಪಾಟ್ ನಮ್ದಿದು. ಇದಾದ್ಮೇಲೆ 5 ಗಂಟೆ ಮೇಲೆ ಹೆಂಗಿದ್ರು ಎಲ್ಲಾ ಶಾಪ್ಸ್ ಓಪನ್ ಆಗುತ್ತೆ. ಯೂಸ್ ಇಲ್ಲ ತೋರಿಸಿನೋ. ಇದು ವೇಗಾ ಸಿಟಿ ಆಪೋಸಿಟ್ ಅಲ್ಲೇ ಬರುತ್ತೆ. ಇದು ಫೇಮಸ್, ಎಲ್ಲಾರ್ಗು ಗೊತ್ತಿರುತ್ತೆ ಆಲ್ಮೋಸ್ಟ್. ಫುಡ್ ಕಾರ್ಟ್ ನ ಅವಾಗ ತಾನೇ ಓಪನ್ ಮಾಡಿದ್ರು. ದೋಸೆಗೆ ಇನ್ನೂ ಒಂದು 10 ನಿಮಿಷ ಆಗುತ್ತೆ ಅಂದ್ರು. ಅಣ್ಣ ಬಂದಿದೆ ಸಕ್ಕದಾಗ ಹೊಗೆ ಹಾಕ್ದ ಮಾತ್ರ. ನೋಡ್ತಾ ಇದ್ದಂಗೆ ಅಣ್ಣ ಎಣ್ಣೆ ತುಪ್ಪದಲ್ಲಿ ದೋಸೆನ ಮುಳುಗ್ಸೇ ಬಿಟ್ಟ. ಒಂದು 20-30 ನಿಮಿಷ ಆದ್ಮೇಲೆ ಸಿಕ್ತು. ಎಲ್ಲ ಸೀಸ್ಬಿಟ್ಟು ಕೊಟ್ಬಿಟ್ಟವನೆ, ಬಟ್ ಆದ್ರೂ ಪರವಾಗಿಲ್ಲ. ಟೇಸ್ಟ್ ಹೆಂಗೈತೆ ನೋಡೋಣ. ಲೆಟ್ಸ್ ಹ್ಯಾವ್ ಒನ್ ಬೈಟ್. ಚೆನ್ನಾಗಿದೆ, ಬಟ್ ಎಣ್ಣೆಲೆ ಕರ್ದು ಬಿಟ್ಟವನೆ. ನನ್ನ ಡಯಟ್ ಎಲ್ಲ ಹೋಯ್ತು. ಈ ತರ ಒಂದ್ 3 ದಿನ ತಿನ್ಬಿಟ್ರೆ ನಾನು ಮುಗೀತು. ತಿರ್ಗಾ ಅದನ್ನ ಕರ್ಗ್ಸಕ್ ಸಾಯ್ಬೇಕು ನಾನು. ಕರ್ಗ್ಸೋಷ್ಟ ಪ್ರಾಣ ಹೋಗ್ಬಿಡುದು ನಂದು. ಸೊ ಇದನ್ನು ನಾನು ಜಾಸ್ತಿ ತಿನ್ನಲ್ಲ. ನನ್ನ ಕ್ಯಾಮ್ರಾ ಹಿಂದಗಡೆ ಇನ್ನೊಬ್ಬ ಅವನೇ, ಅವ್ನು ಬರ್ತಾನೆ, ಅವ್ನು ಕ್ಯಾರಿ ಆನ್ ಮಾಡ್ತಾನೆ ಮಿಕ್ಕಿದ್ನೆಲ್ಲ. ಹೊಸಕೋಟೆ ಬಿರಿಯಾನಿಗೆ ಹೋಗೋಣ ಅನ್ಕೊಂಡೆ, ಬಟ್ ಅಲ್ಲಿ ಹೋಗೋಷ್ಟು ತುಂಬಾ ಲೇಟ್ ಆಗೋಗುತ್ತೆ. ಸೊ ನನ್ನ ಚಾಲೆಂಜ್ ಇದ್ದು 12 ಗಂಟೆಯಿಂದ 5 ಗಂಟೆ ಒಳಗಡೆ ಏನೇನೆಲ್ಲ ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು. ಸೊ ತುಂಬಾ ಡಿಸಪಾಯಿಂಟ್ ಆಗಿದೆ ಕೆಲವೊಂದ್ ಕಡೆ. ನಿಮ್ಗೆ ಯಾವ್ದಾದ್ರು ಫೇವ್ರೇಟ್ ಮಿಡ್ ನೈಟ್ ಸ್ಪಾಟ್ ಇದ್ರೆ ಅದನ್ನ ಕಮೆಂಟ್ ನಲ್ಲಿ ಹಾಕಿ, ಅಲ್ಲಿ ಹೋಗಿ ಟ್ರೈ ಮಾಡ್ತೀನಿ ನಾನು. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ.